ವಿಲ್ಸನ್ ಗಾರ್ಡನ್ನ ಸಿಲಿಂಡರ್ ಸ್ಫೋಟ ಪ್ರಕರಣದಲ್ಲಿ ಸುಮಾರು 13 ಮನೆಗಳು ಸಂಪೂರ್ಣವಾಗಿ ಹಾನಿಯಾಗಿವೆ. 9 ಜನರಿಗೆ ಗಂಭೀರ ಗಾಯ ಆಗಿದೆ. ಓರ್ವ ಬಾಲಕ ಈ ದುರಂತದಲ್ಲಿ ಮೃತಪಟ್ಟಿದ್ದಾನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಥಳಕ್ಕೆ ಹೋಗಿ ಘಟನೆಯನ್ನ ಪರಿಶೀಲಿಸಿ ಮಾಹಿತಿಯನ್ನ ಪಡೆದುಕೊಂಡು ಈ ಘಟನೆಗೆ ಸಿಲಿಂಡರ್ ಸ್ಫೋಟವೇ ಕಾರಣ ಅಂತ ಹೇಳಿ ತಿಳಿದು 9 ಜನರಿಗೆ ಗಾಯ ಆಗಿದೆ. ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆಗೆ ಸೂಚನೆಯನ್ನು ಕೊಟ್ಟು ಕಸ್ತೂರಮ್ಮಗೆ 30% ಸುಟ್ಟ ಗಾಯಗಳಾಗಿವೆ. ಯಾರ್ಯಾರಿಗೆ ಎಷ್ಟು ಗಾಯ ಆಗಿದೆ ಅಂತ. ಮುಬಾರಕ್ ಅನ್ನೋ ಬಾಲಕ ಸಾವಿಗೀಡಾಗಿದ್ದಾನೆ. ಸರಸಮ್ಮ ಎಂಬುವರಿಗೆ 9 ಜನರಿಗೆ, ಸರಸಮ್ಮ ಸೇರಿದಂತೆ 9 ಜನರಿಗೆ ಗಂಭೀರ ಗಾಯ ಆಗಿದೆ. ಮೃತಪಟ್ಟ ಮುಬಾರಕ್ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ. ಗಾಯಾಳುಗಳ ಚಿಕಿತ್ಸೆಯನ್ನು ಸರ್ಕಾರವೇ ನೋಡಿಕೊಳ್ಳುತ್ತೆ. 13 ಮನೆಗಳು ಹಾನಿಯಾಗಿದ್ದಾವೆ. 13 ಮನೆಗಳ ದುರಸ್ತಿ ಕಾರ್ಯ, ರಿಪೇರಿ ಕಾರ್ಯವೂ ಕೂಡ ಸರ್ಕಾರವೇ ಮಾಡುತ್ತೆ ಅಂತೇಳಿ ಹೇಳಿದ್ದಾರೆ. ಅಂತಕ್ಕಂಥದ್ದು ಅಲ್ಲಿ ಪೊಲೀಸ್ನವರ ವರದಿ ಮತ್ತೆ ಬಿಬಿಎಂಪಿ ಅವರ ವರದಿನೂ ಕೂಡ ಅದೇ ಇದೆ. ಇಲ್ಲಿ ಇದು ಒಂದು ವರಾಂಡ, ಚಿಕ್ಕ ಚಿಕ್ಕ ಮನೆಗಳಿದ್ದಾವೆ. ಸಣ್ಣ ಸಣ್ಣ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಬಡವರು ಪಾಪ. ಇಮಿಡಿಯೇಟ್ ಆಗಿ ಮಹೇಶ್ವರ ರಾವ್ ಹೇಳಿದ್ದೀನಿ, ಕೂಡಲೇ ಅವನ್ನೆಲ್ಲ ರಿಪೇರಿ ಮಾಡಿಕೊಡ್ಬೇಕು, ಮನೆಗಳನ್ನೆಲ್ಲ ರಿಪೇರಿ ಮಾಡಬೇಕು ಅಂತ. ಮತ್ತೆ ಯಾರ್ಯಾರು ಇಂಜೂರ್ಡ್ ಆಗಿದ್ದಾರೆ, ಸುಮಾರು 9 ಜನ ಇಂಜೂರ್ಡ್ ಆಗಿದ್ದಾರೆ. ಒಂದು ಡೆತ್ ಆಗಿದೆ, 10 ವರ್ಷದ್ದು. ಅದು ಪಕ್ಕದ ಮನೆ, ಪಕ್ಕದ ಮನೆ. ಇಲ್ಲಿ ಕಸ್ತೂರಮ್ಮ ಅಂತಕ್ಕಂಥವಳು ಮನೆ. ಅವನ ಗಂಡನೆಸರೇನು? ಗಂಡನೆಸರೇನೆ ಅಯ್ಯಪ್ಪ. ಕಸ್ತೂರಮ್ಮ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿದ್ದಾರೆ. ಇವ್ರಿಗೆ ಬರ್ನ್ ಆಗಿದೆ. ಬರ್ನ್. ನರ್ಸಮ್ಮ ಸಂಜಯ್ ಗಾಂಧಿ 50 ವರ್ಷ, ಸಬ್ರೀನಾ ಬಾನು 35 ವರ್ಷ, ಸಂಜಯ್ ಗಾಂಧಿ. ಮುಬಾರಕ್ ಅನ್ನೋರು ಸತ್ತೋಗಿರೋರು, ಮುಬಾರಕ್ ಅಂತಕ್ಕಂಥವ್ರು ಸತ್ತೋಗಿರೋರು. ಸಂಜಯ್ ಗಾಂಧಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು, ಅಲ್ಲಿ ಸತ್ತೋಗಿದ್ದಾರೆ. ಫಾತಿಮಾ ಸಂಜಯ್ ಗಾಂಧಿ ಎಂದಿದ್ದು ಕಯಾಲ ಇಂದಿರಾ ಗಾಂಧಿ ಆಸ್ಪತ್ರೆ. ಸುಬ್ರಹ್ಮಣಿ 62 ವರ್ಷ, ಅಗಡಿ ಆಸ್ಪತ್ರೆ. ಶೇಖ ನಜೀದುಲ್ಲಾ 37 ವರ್ಷ, ನಿಮಾನ್ಸ್ ಆಸ್ಪತ್ರೆ. ಪ್ರಮೀಳಾ 38 ವರ್ಷ, ಸಂಜಯ್ ಗಾಂಧಿ ಆಸ್ಪತ್ರೆ. ರಾಜೇಶ್ 40 ವರ್ಷ, ಸಂಜಯ್ ಗಾಂಧಿ ಆಸ್ಪತ್ರೆ. ಸೊ ಒಟ್ಟು 10 ಜನ. ಒಬ್ಬರು ಸತ್ತೋಗಿದ್ದಾರೆ, 9 ಜನ ಇಂಜೂರ್ಡ್ ಆಗಿದ್ದಾರೆ. ಒಬ್ಬರು ಮುಬಾರಕ್ ಅನ್ನೋರು ಸತ್ತೋಗಿದ್ದಾರೆ. ಅವರಿಗೆ, ಅವ್ರ ಮನೆ ಕುಟುಂಬದವರಿಗೆ, ಮುಬಾರಕ್ಕನ ಸತ್ತೋಗಿದ್ದಾನಲ್ಲ ಅವ್ರ ಕುಟುಂಬದವರಿಗೆ 5 ಲಕ್ಷ ರೂಪಾಯಿಗಳನ್ನ ಪರಿಹಾರ ಕೊಡ್ತೀವಿ. ಗಾಯಾಳುಗಳಿಗೆ ಎಲ್ಲ ನಾವೇ, ಅದ್ರ ಚಿಕಿತ್ಸೆ ಖರ್ಚೆಲ್ಲ ನಾವೇ ನೋಡ್ಕೋತೀವಿ. ಒಂದು ಮತ್ತೆ ಆ ಬರ್ನ್ ಆಗಿದೆಯಲ್ಲ ಅವಳದು ಕೂಡ ಅವೆಲ್ಲ ಪೂರ ಖರ್ಚೆಲ್ಲ ನಾವೇ ನೋಡ್ಕೋತೀವಿ. ಕಸ್ತೂರಮ್ಮ ಅಂತ ಮನೆಯವಳು. ಸೊ ಅದು ಪಕ್ಕದ ಮನೆಗಳೆಲ್ಲ ಒಂದು 14 ಮನೆಗಳು, 13 ಮನೆಗಳು ಡ್ಯಾಮೇಜ್ ಆಗಿದ್ದಾವೆ. ಅದನ್ನೆಲ್ಲ ಕೂಡಲೇ ರಿಪೇರಿ ಮಾಡಿ ಅದನ್ನ ಮಾಡಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಬಿದ್ದೋಗಿರೋ ಮನೆಗಳನ್ನೆಲ್ಲ ಕಟ್ಟಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ನೋಡೋಣ, ಈಗ ಇಂಜುರಿ ಆಗಿದೆ, 30% ಆಗಿದೆ ಅಂತ ಬರ್ನಿಂಗ್. ಬದುಕಳ್ತಕ್ಕಂಥ ಸಾಧ್ಯತೆ ಇದೆ, ಆ ಯಮುನ. ಅದಕ್ಕೆ ಈಗ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ನವರು, ಫೈರ್ ಡಿಪಾರ್ಟ್ಮೆಂಟ್ನವರು, ಆಮೇಲೆ SDRF, ಹೋಮ್ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಆ ಡೆಬ್ರಿಸ್ ಎಲ್ಲ ಕ್ಲಿಯರ್ ಆದ್ಮೇಲೆ ಗೊತ್ತಾಗುತ್ತೆ. ಡೆಬ್ರಿಸ್ ಎಲ್ಲ ಬಿದ್ದ್ಬಿಟ್ಟಿದಾವಲ್ಲ, ಆ ಡೆಬ್ರಿಸ್ ಎಲ್ಲ ಕ್ಲಿಯರ್ ಆದ್ಮೇಲೆ ಇವರು ಏನು ಒಪಿನಿಯನ್ ಕೊಡ್ತಾರೆ ಅದ್ರ ಮೇಲೆ. ಈಗ ಮೇಲ್ನೋಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಹೌದಪ್ಪ, ಕಟ್ಟಿಸ್ಕೊಡೋದು. ವಿಲ್ಸನ್ ಗಾರ್ಡನ್ನ
ಸಿಲಿಂಡರ್ ಸ್ಫೋಟ ಪ್ರಕರಣದಲ್ಲಿ ಸುಮಾರು 13 ಮನೆಗಳು ಸಂಪೂರ್ಣವಾಗಿ ಹಾನಿಯಾಗಿವೆ. 9 ಜನರಿಗೆ ಗಂಭೀರ ಗಾಯ ಆಗಿದೆ. ಓರ್ವ ಬಾಲಕ ಈ ದುರಂತದಲ್ಲಿ ಮೃತಪಟ್ಟಿದ್ದಾನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಥಳಕ್ಕೆ ಹೋಗಿ ಘಟನೆಯನ್ನ ಪರಿಶೀಲಿಸಿ ಮಾಹಿತಿಯನ್ನ ಪಡೆದುಕೊಂಡು ಈ ಘಟನೆಗೆ ಸಿಲಿಂಡರ್ ಸ್ಫೋಟವೇ ಕಾರಣ ಅಂತ ಹೇಳಿ ತಿಳಿದು 9 ಜನರಿಗೆ ಗಾಯ ಆಗಿದೆ. ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆಗೆ ಸೂಚನೆಯನ್ನ ಕೊಟ್ಟು ಕಸ್ತೂರಮ್ಮಗೆ 30% ಸುಟ್ಟ ಗಾಯಗಳಾಗಿವೆ. ಯಾರ್ಯಾರಿಗೆ ಎಷ್ಟು ಗಾಯ ಆಗಿದೆ ಅಂತ. ಮುಬಾರಕ್ ಅನ್ನೋ ಬಾಲಕ ಸಾವಿಗೀಡಾಗಿದ್ದಾನೆ. ಸರಸಮ್ಮ ಎಂಬುವರಿಗೆ 9 ಜನರಿಗೆ, ಸರಸಮ್ಮ ಸೇರಿದಂತೆ 9 ಜನರಿಗೆ ಗಂಭೀರ ಗಾಯ ಆಗಿದೆ. ಮೃತಪಟ್ಟ ಮುಬಾರಕ್ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ. ಗಾಯಾಳುಗಳ ಚಿಕಿತ್ಸೆಯನ್ನು ಸರ್ಕಾರವೇ ನೋಡಿಕೊಳ್ಳುತ್ತೆ. 13 ಮನೆಗಳು ಹಾನಿಯಾಗಿದ್ದಾವೆ. 13 ಮನೆಗಳ ದುರಸ್ತಿ ಕಾರ್ಯ, ರಿಪೇರಿ ಕಾರ್ಯವೂ ಕೂಡ ಸರ್ಕಾರವೇ ಮಾಡುತ್ತೆ ಅಂತೇಳಿ ಹೇಳಿದ್ದಾರೆ. ಅಂತಕ್ಕಂಥದ್ದು ಅಲ್ಲಿ ಪೊಲೀಸ್ನವರ ವರದಿ ಮತ್ತೆ ಬಿಬಿಎಂಪಿ ಅವರ ವರದಿನೂ ಕೂಡ ಅದೇ ಇದೆ. ಇಲ್ಲಿ ಇದು ಒಂದು ವರಾಂಡ, ಚಿಕ್ಕ ಚಿಕ್ಕ ಮನೆಗಳಿದ್ದಾವೆ. ಸಣ್ಣ ಸಣ್ಣ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಬಡವರು ಪಾಪ. ಇಮಿಡಿಯೇಟ್ ಆಗಿ ಮಹೇಶ್ವರ ರಾವ್ ಹೇಳಿದ್ದೀನಿ, ಕೂಡಲೇ ಅವನ್ನೆಲ್ಲ ರಿಪೇರಿ ಮಾಡಿಕೊಡ್ಬೇಕು, ಮನೆಗಳನ್ನೆಲ್ಲ ರಿಪೇರಿ ಮಾಡಬೇಕು ಅಂತ. ಮತ್ತೆ ಯಾರ್ಯಾರು ಇಂಜೂರ್ಡ್ ಆಗಿದ್ದಾರೆ, ಸುಮಾರು 9 ಜನ ಇಂಜೂರ್ಡ್ ಆಗಿದ್ದಾರೆ. ಒಂದು ಡೆತ್ ಆಗಿದೆ, 10 ವರ್ಷದ್ದು. ಅದು ಪಕ್ಕದ ಮನೆ, ಪಕ್ಕದ ಮನೆ. ಇಲ್ಲಿ ಕಸ್ತೂರಮ್ಮ ಅಂತಕ್ಕಂಥವಳು ಮನೆ. ಅವನ ಗಂಡ ಹೆಸರೇನು? ಗಂಡನೆಸರೇನೆ ಅಯ್ಯಪ್ಪ. ಕಸ್ತೂರಮ್ಮ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿದ್ದಾರೆ. ಇವ್ರಿಗೆ ಬರ್ನ್ ಆಗಿದೆ. ಬರ್ನ್. ನರ್ಸಮ್ಮ ಸಂಜಯ್ ಗಾಂಧಿ 50 ವರ್ಷ, ಸಬ್ರೀನಾ ಬಾನು 35 ವರ್ಷ ಸಂಜಯ್ ಗಾಂಧಿ. ಮುಬಾರಕ್ ಅನ್ನೋರು ಸತ್ತೋಗಿರೋರು, ಮುಬಾರಕ್ ಅಂತಕ್ಕಂಥವ್ರು ಸತ್ತೋಗಿರೋರು ಸಂಜಯ್ ಗಾಂಧಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು, ಅಲ್ಲಿ ಸತ್ತೋಗಿದ್ದಾರೆ. ಫಾತಿಮಾ ಸಂಜಯ್ ಗಾಂಧಿ, ಇದು ಕಯಾಲ ಇಂದಿರಾ ಗಾಂಧಿ ಆಸ್ಪತ್ರೆ. ಸುಬ್ರಹ್ಮಣಿ 62 ವರ್ಷ, ಅಗಡಿ ಆಸ್ಪತ್ರೆ. ಶೇಖ ನಜೀದುಲ್ಲಾ 37 ವರ್ಷ, ನಿಮಾನ್ಸ್ ಆಸ್ಪತ್ರೆ. ಪ್ರಮೀಳಾ 38 ವರ್ಷ, ಸಂಜಯ್ ಗಾಂಧಿ ಆಸ್ಪತ್ರೆ. ರಾಜೇಶ್ 40 ವರ್ಷ, ಸಂಜಯ್ ಗಾಂಧಿ ಆಸ್ಪತ್ರೆ. ಸೊ ಒಟ್ಟು